नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः। श्रीगुरुभ्यो नमः। हरिः ओम्। ಭಾಗವತದ 8ನೇ ಸ್ಕಂದದ 1ನೇ ಅಧ್ಯಾಯದ ಮನು ಮಾಡ್ತಾ ಇರುವಂತಹ ಸ್ತೋತ್ರಗಳ ಕುರಿತಾದಂತಹ ವಿವರಣೆಯನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಮುಂದಿನ ಪಾಠವನ್ನ ನೋಡ್ತಾ ಹೋಗೋಣ. ಮನು ಏನು ಕೆಲಸ ಮಾಡ್ತಾನೆ? ಮನ್ವಂತರಾಧಿಪತಿಗಳು ಅಂತ ನಾವೀಗ ಅನೇಕ ಜನರನ್ನ ನೋಡ್ತಾ ಇದ್ದೇವೆ. ಈ ಮನ್ವಂತರಾಧಿಪತಿಗಳು ಯಾವ ಕೆಲಸವನ್ನು ಮಾಡ್ತಾರೆ? ಯಾಕೆ ಅಂದ್ರೆ ಎಲ್ಲ ದೇವತೆಗಳು ಕೂಡ ಅವರು ಯಾವ ಕೆಲಸಕ್ಕೆ ಅಂತ ನಿಯತರಾಗಿದ್ದಾರೋ ಆ ಎಲ್ಲ ಕೆಲಸವನ್ನು ಮಾಡ್ತಾ ಅಂತೂ ಇದ್ದೇ ಇದ್ದಾರೆ. ಹಾಗಾದ್ರೆ ಇವರಿಂದ ಆಗುವಂತಹ ವಿಶೇಷ ಕಾರ್ಯಗಳಾದ್ರೂ ಯಾವುದೋ? ಇದು ಪ್ರಧಾನವಾದ ಪ್ರಶ್ನೆ. ಅದರಲ್ಲಿ ನಾವು ತಿಳಿದುಕೊಳ್ಬೇಕಾದ ವಿಷಯ ಏನು ಅಂದ್ರೆ, ದೇವತೆಗಳು ಆಳುವ ಪ್ರದೇಶಗಳನ್ನ ಮತ್ತು ಮನುಷ್ಯರೆಲ್ಲ ವಾಸ ಮಾಡಿ ಭೋಗಗಳನ್ನು ಅನುಭವಿಸುವ ಪ್ರದೇಶಗಳನ್ನಾಗಿ 2 ವಿಭಾಗವಾಗಿ ಜಗತ್ತನ್ನು ವಿಭಾಗ ಮಾಡಿದರೆ, ಅದರಲ್ಲಿ ಭೂಲೋಕಕ್ಕೆ ನಿಯಾಮಕರಾಗಿರುವಂತಹವರು ಮನುಗಳು ಅಂತ ಕರೆಸಿಕೊಳ್ತಾರೆ. ಭೂಲೋಕ ಅಂದ್ರೆ ಕಣ್ಣಿಗೆ ಕಾಣುವಂತಹ ಭೂಮಿ ಇಷ್ಟೇ ಅಲ್ಲ. ನಾವು 5ನೇ ಸ್ಕಂದದಲ್ಲಿ ಗಮನಿಸಿದಂತೆ ಇಡೀ ಸಪ್ತ ದ್ವೀಪಗಳು, ಸಪ್ತಸಾಗರಗಳು, ಆ ಪ್ರತಿಯೊಂದು ದ್ವೀಪಗಳಲ್ಲೂ ಕೂಡ 9 ನಮ್ಮ ಜಂಬೂ ದ್ವೀಪದಲ್ಲಿ 9 ಖಂಡಗಳಿದೆ. ಆ ಖಂಡಗಳಲ್ಲಿ ಆಯಾಯ ದ್ವೀಪದಲ್ಲಿ ಜಂಬೂ, ಪ್ಲಕ್ಷ, ಕುಶ, ಕ್ರೋಂಚ, ಶಾಖ, ಪುಷ್ಕರ ಅಂತ ಸಪ್ತ ದ್ವೀಪಗಳನ್ನು ಹೇಳಿ ಅಲ್ಲಿ ಅನೇಕ ಋಷಿಮುನಿಗಳೆಲ್ಲ ಇರ್ತಾರೆ ಅಂತೆಲ್ಲ ನೋಡಿದ್ದೇವೆ. ಅಲ್ಲಿರುವಂತಹ ಜೀವರಿಗೆ ಯಾವುದೇ ಆಪತ್ತುಗಳು ಬರದೇ ಇರುವ ಹಾಗೆ ಅವರನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಈ ಮನುಗಳದ್ದು. ಅಷ್ಟೇ ಅಲ್ಲ, ಈ ಭೂಮಿಯಲ್ಲಿ ಯಾರು ಅವತಾರ ಮಾಡ್ತಾರೋ ಜೀವರು, ಆಯಾಯ ಕಾಲದಲ್ಲಿ ನೋಡಿ, ಈಗ ತ್ರೇತಾಯುಗ, ಕೃತಯುಗ, ದ್ವಾಪರ ಯುಗ, ಈಗ ಕಲಿಯುಗ, ಈ ಯುಗಗಳಿದೆ. ಆಯಾಯ ಯುಗದಲ್ಲಿ ಯುಗ ಧರ್ಮಗಳೆಲ್ಲವೂ ಕೂಡ ನಡಿಬೇಕಲ್ಲ. ಕೃತಯುಗದಲ್ಲಿ ಬಹಳ ಧರ್ಮ ಕಾರ್ಯಗಳೇ ಆಗ್ಬೇಕು, 100ಕ್ಕೆ 100ರಷ್ಟು ಧರ್ಮ ಕಾರ್ಯಗಳೇ ಆಗಬೇಕು. ತ್ರೇತಾಯುಗದಲ್ಲಿ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ದ್ವಾಪರ ಯುಗದಲ್ಲಿ ಮತ್ತಷ್ಟು ಕಡಿಮೆ ಆಗುತ್ತೆ. ಕಲಿಯುಗದಲ್ಲಿ ಇಲ್ಲ ಅನ್ನೋಷ್ಟು ಕಡಿಮೆ ಆಗಿ ಹೋಗ್ಬಿಡುತ್ತೆ ಧರ್ಮ ಕಾರ್ಯಗಳು. ಅಲ್ಲ, ಹಾಗೆ ಇರ್ಬೇಕು. ಅದ ಕಡಿಮೆ ಆಗತ್ತೆ ಅನ್ನೋ ದೋಷ ಅಲ್ಲ. ಆಯಾಯ ಯುಗದ ಧರ್ಮಗಳೇ ಹಾಗೆ ಇರ್ಲೇಬೇಕು. ರಾತ್ರಿ ಇವನು ತುಂಬಾ ನಿದ್ದೆ ಮಾಡ್ತಾನೆ ಅಂತಂದ್ರೆ ದೋಷ ಅಲ್ಲ. ಅದು ರಾತ್ರಿ ನಿದ್ದೆ ಮಾಡ್ಬೇಕು, ಆ ಸಮಯಕ್ಕೆ ಆ ಕೆಲಸ ಮಾಡ್ಬೇಕು. ಹಾಗೆ ಆಯಾಯ ಯುಗದ ಧರ್ಮಗಳು ಅಂತ ಏನಿರುತ್ತೋ ಆ ಯುಗ ಧರ್ಮಗಳು ನಡೆಯುವ ಹಾಗೆ ಮಾಡುವಂತಹದ್ದು. ಅಷ್ಟೇ ಅಲ್ಲದೇನೆ
ತಾವು ನಾವೆಲ್ಲ ನೋಡಿದ್ದೇವೆ, ಮನ್ವಂತರಾಧಿಪತಿಗಳೆಲ್ಲ ಪ್ರಳಯ ಕಾಲ ಬಂದಾಗ ಪ್ರಳಯದ ಸಂದರ್ಭದಲ್ಲಿ ಎಲ್ಲ ಜೀವರು ಕೂಡ ಈ 3 ಲೋಕದಲ್ಲಿರುವಂತಹ ಜೀವರು ಈ ಮನ್ವಂತರ ಪ್ರಳಯದಲ್ಲಿ 3 ಲೋಕಗಳು ನಾಶವಾದಾಗ ಮೇಲ್ಗಡೆಯಲ್ಲಿರುವ ಲೋಕಗಳಿಗೆ ಹೋಗಿರ್ತಾರೆ ಅಂತ. ಮತ್ ವಾಪಸ್ ಬಂದಾಗ ಮತ್ ಜೀವರ ಇದು ಶುರು ಆಗ್ಬೇಕಲ್ಲ, ಸಂತಾನಗಳೆಲ್ಲ ಶುರು ಆಗ್ಬೇಕಲ್ಲ. ನಾವು ಸ್ವಯಂಭೂ ಮನುವಿನ ಕಥೆಯನ್ನೇ ನೋಡಿದಾಗ 5 ಜನ ಮಕ್ಕಳು ಹುಟ್ಟಿದ್ರು, ಆಮೇಲೆ ಸಪ್ತಋಷಿಗಳು ಹುಟ್ಟಿದ್ರು. ಆ ಋಷಿಗಳಲ್ಲಿ ತಮ್ಮ ಮಕ್ಕಳನ್ನು ಕೊಟ್ಟರು, ಅವರ ಮುಖಾಂತರವಾಗಿ ಸಂತತಿಯನ್ನು ಬೆಳೆಸಿದ್ರು, ಸತ್ಪ್ರಜೆಗಳು ಬೆಳೆಯುವ ಹಾಗೆ ಮಾಡಿದ್ರು. ಕಾಡೆಲ್ಲ ಇಡೀ ಜಗತ್ತನ್ನು ಆವರಿಸಿದಾಗ ಆ ಕಾಡನ್ನು ನಾಶ ಮಾಡಿ ಸರಿಯಾದ ವ್ಯವಸ್ಥೆಯನ್ನು ಮಾಡುವಂತಹ ಮಕ್ಕಳನ್ನ ಪಡೆದ್ರು ಅಂತ ಈ ರೀತಿಯಾಗಿ ನಿಯಾಮಕರಾದ ಅನೇಕ ಜನ ರಾಜರನ್ನು ಹುಟ್ಟಿಸಬೇಕು. ಈ ಎಲ್ಲ ಕರ್ತವ್ಯಗಳು ಕೂಡ ಮನುಗಳದ್ದು. ಸ್ವರ್ಗಲೋಕಕ್ಕೆ ಅಧಿಪತಿಯಾದವನು ಇಂದ್ರ. ಅವರೆಲ್ಲ ದೇಹದ ಒಳಗಡೆಯಲ್ಲಿ ತತ್ವಾಭಿಮಾನಿಗಳಾಗಿ ನಿಂತು ಕೆಲಸವನ್ನು ಮಾಡುವುದಾದರೂ ಕೂಡ ಈ ಭೂಲೋಕದಲ್ಲಿ ಆಗುವಂತಹ ವ್ಯಾಪಾರಗಳ, ಜೀವರ ಕರ್ತವ್ಯಗಳ ನಿರ್ವಹಣೆಯ ಜವಾಬ್ದಾರಿ ಯುಗಧರ್ಮಗಳ, ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತ ಏನಿದೆಯೋ ಈ ಯುಗಧರ್ಮಗಳ ನಿರ್ವಹಣೆಯನ್ನು ಮಾಡುವಂತಹ ಜವಾಬ್ದಾರಿ ಇರುವಂತಹದ್ದು ಮನ್ವಂತರಗಳದ್ದು, ಮನ್ವಂತರಾಧಿಪತಿಗಳದ್ದು ಅಂತ ಇಟ್ಕೊಳ್ಬಹುದು. ಅಂತಹ ಮನುಗಳಲ್ಲಿ ಒಬ್ಬನಾದಂತಹ ಸ್ವಯಂಭೂಮನು ಯಜ್ಞನಾಮಕನಾದಂತಹ ಪರಮಾತ್ಮನನ್ನ ತಪಸ್ಸಿನಿಂದ ಒಲಿಸಿಕೊಂಡು ಸ್ತೋತ್ರ ಮಾಡ್ತಾ ಇದ್ದಾನೆ. ಈಶಾವಾಸ್ಯೋಪನಿಷತ್ತಿನ ಸಾರ ಭಾಗವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಂನ ಪಶ್ಯಂತಿ 1ನೇ ಅಧ್ಯಾಯದ 11ನೇ ಶ್ಲೋಕ. ಯಂ ನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯಸ್ಯ ನ ರಿಷ್ಯತಿ ತಂ ಭೂತ ನಿಲಯಂ ದೇವಂ ಸುಪರ್ಣಂ ಉಪಧಾವತ. ನಮಗೆಲ್ಲರಿಗೂ ಹೇಳ್ತಾ ಇದ್ದಾರೆ, ಸುಪರ್ಣಂ ಉಪಧಾವತ. ಯಂ ನ ಪಶ್ಯಂತಿ ಪಶ್ಯಂತ, ಪರಮಾತ್ಮ ಎಲ್ಲ ಕಡೆಯಲ್ಲಿ ನಮ್ಮನ್ನ ನೋಡ್ತಾ ಇದ್ದಾನೆ. ವಾಚ್ಮನ್ ಅಂತ ಕರೀತಾರೆ. ವಾಚ್ಮನ್ ಅಂತಂದ್ರೆ ಮನೆ ಕಾಯುವವನು ಅಂತ, ಅಥವಾ ನಮ್ಮ ಇವುಗಳನ್ನ ಅಪಾರ್ಟ್ಮೆಂಟ್ಗಳನ್ನ ಅಥವಾ ಬ್ಯಾಂಕ್ ಅನ್ನ ಕಾಯುವವರನ್ನ ವಾಚ್ಮನ್ ಅಂತ ಕರೀತಾರೆ. ನಾವು ನೋಡುವವನು ಅನ್ನೋ ಅರ್ಥವನ್ನು ಇಟ್ಟುಕೊಂಡ್ರೆ ಯಾವಾಗ್ಲೂ ನಮ್ಮನ್ನು ನೋಡುವಂತಹ ವ್ಯಕ್ತಿ ಪರಮಾತ್ಮ ಅಂತ ಅಂದುಕೊಳ್ಬಹುದು. ಕೆಲವೊಂದಿಷ್ಟು ಕಡೆಗಳಲ್ಲಿ ಹಿಡನ್ ಕ್ಯಾಮೆರಾ ಅಂತ ಇಟ್ಟಿರ್ತಾರೆ. ಮರೆಮಾಚಿ ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಕೆಲವೊಂದಿಷ್ಟು ವಿಡಿಯೋಗಳನ್ನ ತೆಗೆದುಕೊಂಡು ರಾಜಕಾರಣಿಗಳು ಆಗಿರ್ಬಹುದು, ಅಪರೂಪದ ಸಂಗತಿಗಳನ್ನ ಅದನ್ನ ಗ್ರಹಣೆ ಮಾಡಿಬಿಡುತ್ತಾರೆ. ಆ ತರ ಹಿಡನ್ ಕ್ಯಾಮೆರಾ ಪರಮಾತ್ಮ ಎಲ್ಲ ಕಡೆಯಲ್ಲಿ ಇರ್ತಾನೆ. ನಮ್ಮ ಆಗು ಹೋಗುಗಳೆಲ್ಲವನ್ನು ಕೂಡ ಗಮನಿಸ್ತಾನೆ. ಬರೀ ಹೊರಗಡೆ ಅಷ್ಟೇ ಅಲ್ಲ, ಮನಸ್ಸಿನ ಒಳಗಡೆಯಲ್ಲೂ ಪರಮಾತ್ಮ ಇದ್ದುಕೊಂಡು ನಮ್ಮ ಮನಸ್ಸಿನ ಭಾವನೆಗಳನ್ನು ನೋಡಿ ಅದಕ್ಕನುಗುಣವಾದಂತಹ ಫಲವನ್ನು ಕೊಡ್ತಾನೆ. ಈಗ ಅನೇಕ ಜನ ಇವ್ರು ಹೇಗ್ ಕೆಲಸ ಮಾಡ್ತಾರೆ ಮಾಡೋದಿಲ್ಲ ಅನ್ನೋದನ್ನ ಕ್ಯಾಮರಾಗಳ ಮುಖಾಂತರವಾಗಿ ಗಮನಿಸಿ, ಇವನು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಪನಿಷ್ಮೆಂಟೋ ಅಥವಾ ಕೆಲಸ ಮಾಡಿದ ಅಂತ ಆದ್ರೆ ಅವನಿಗೆ ಜಾಬ್ ಅಲ್ಲಿ ಇನ್ಕ್ರಿಮೆಂಟೋ ಇದು ಏನೇನೋ ಕೊಟ್ಟು ಅವರನ್ನ ತಪ್ಪು ಒಪ್ಪುಗಳಿಗೆ ಸರಿಯಾದ ಫಲವನ್ನು ಕೊಡ್ತಾರಲ್ಲ, ಹಾಗೆ ಪರಮಾತ್ಮ ಎಲ್ಲವನ್ನು ನೋಡಿ ಅವರಿಗೆ ಫಲವನ್ನು ಕೊಡ್ತಾ ಇರ್ತಾನೆ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ ಇಲ್ಲಿ ಕ್ಯಾಮರಾ ಇದೆ ಅಂತ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ. ಪರಮಾತ್ಮ ಯಾವಾಗ್ಲೂ ನಮ್ಮನ್ನ ತನ್ನ ಕಣ್ಣುಗಳಿಂದ ನೋಡ್ತಾ ಇರ್ತಾನೆ ಅಂತ ನಮಗೆ ಎಂದಿಗೂ ಅನ್ಸೋದೇ ಇಲ್ಲ. ಆ ಪರಮಾತ್ಮನ ಶಕ್ತಿ ಏನಿದೆ ಅಲ್ಲ, ಆ ಶಕ್ತಿ ಅಯ್ಯೋ ಇವತ್ ನೋಡ್ತಾ ಇದ್ದಾನೆ, ನಾವೆಲ್ಲ ಮಲಗಿದಾಗ ಅವನು ಮಲಗಿರ್ತಾನೆ ನೋಡೋದಿಲ್ಲ, ಹಾಗಿಲ್ಲ, ಯಾವಾಗ್ಲೂ ನೋಡ್ತಾ ಇರ್ತಾನೆ. ಅಂತಹ ಪರಮಾತ್ಮನನ್ನ ಆರಾಧನೆ ಮಾಡಿ. ಯಾಕೆಂದ್ರೆ ಎಲ್ಲ ಕಡೆಯಲ್ಲಿ ನೋಡ್ತಾ ಇರುವ ಅವನು ನಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತಾನೆ. ಪರೀಕ್ಷೆಯಲ್ಲಿ ಪಾಸ್ ಮಾಡು ಅಂತ ಅವನಿಗೆ ಕೇಳಿಕೊಳ್ಬೇಕು. ಅವನಿಗೆ ನಮ್ಮ ಹಾಗೆ ಉತ್ಪತ್ತಿ ನಾಶಗಳಾಗ್ಲಿ ಬದುಕಾಗ್ಲಿ ಯಾವುದೂ ಇಲ್ಲ. ಅವನು ನಮ್ಮನ್ನ ಬದುಕಿನಿಂದ ಪಾರು ಮಾಡ್ಲಿಕ್ಕೆ ಬಂದಿದ್ದಾನಷ್ಟೆ. ಈ ಸಂಸಾರದ ಬದುಕೇನಿದೆಯೋ ಈ ಬದುಕಿನಿಂದ ನಮ್ಮನ್ನ ದಾಟಿಸ್ಲಿಕ್ಕೆ ಬಂದಿದ್ದಾನೆ ಅಂತ ತಿಳಿದುಕೊಂಡು ನಮ್ಮ ಉತ್ಪತ್ತಿ ನಾಶಗಳು ಅವನ ಅಧೀನ, ನಮ್ಮ ಇರುವಿಕೆ ಅವನ ಅಧೀನ. ಅವನಿಗೆ ಉತ್ಪತ್ತಿ ನಾಶಗಳಾಗ್ಲಿ ನಮ್ಮಂತೆ ಸಂಸಾರದ ಈ ಚಕ್ರದ ಪರಿವರ್ತನೆಯಾಗ್ಲಿ ಇಲ್ಲ ಅಂತ ತಿಳಿದುಕೊಂಡು ಪರಮಾತ್ಮನ ಆರಾಧನೆಯನ್ನು ಮಾಡಬೇಕು.
ಯಸ್ಯಾದ್ಯಂತೌ ನ ಮಧ್ಯಂಚ ನ ಪರೋ ನಾಂತರಂ ಬಹಿಃ ವಿಶ್ವಸ್ಯ ಅಮೂನಿ ಯದ್ಯಸ್ಮಾತ್ ವಿಶ್ವಂಚ ತದೃತಂ ಮಹತ್. ಇಡೀ ಜಗತ್ತಿನ ಉತ್ಪತ್ತಿ ನಾಶಗಳು ಅವನಿಂದ ಆಗುವಂತಹದ್ದು. ಇಡೀ ಜಗತ್ತೇ ಅವನ ಶರೀರ. ನೋಡ್, ಶರೀರ ಅಂತಂದ್ರೆ ಈ ನಮ್ಮ ದೇಹವನ್ನ ನಾವು ಶರೀರ ಅಂತ ಕರೀತೇವೆ. ಯಾಕೆ ಅಂತಂದ್ರೆ ನನ್ನ ಹತೋಟಿಗೆ ಸಿಗುವ ವಸ್ತು ನನ್ನ ಶರೀರ. ನಾನು ಕೈ ಎತ್ತಬೇಕು ಅಂತ ಅಂದುಕೊಂಡ್ರೆ ಎತ್ತಬಲ್ಲೆ, ಕೈ ಕೆಳಗೆ ಇಳಿಸ್ಬೇಕು ಅಂತಂದ್ರೆ ಇಳಿಸಬಲ್ಲೆ, ಚಾಚಬಲ್ಲೆ, ಮಡಿಚಬಲ್ಲೆ. ನನ್ನ ಕಾಲನ್ನ ನಾನು ಬೇಕಾದ ಸ್ಥಳಗಳಿಗೆ ನಡೆದುಕೊಂಡು ಹೋಗ್ಬೇಕು ಅಂತ ಇನ್ಸ್ಟ್ರಕ್ಷನ್ ಗಳನ್ನು ಕೊಟ್ಟು ಆ ಪ್ರದೇಶಕ್ಕೆ ಹೋಗಿ ಬರಬಲ್ಲೆ. ಹಾಗಾಗಿ ಇದನ್ನ ನನ್ನ ಶರೀರ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಇದು ನನ್ನ ಅಣತಿಯಂತೆ ನಡೆಯುತ್ತೆ ಅನ್ನೋ ಕಾರಣದಿಂದ, ನನ್ನ ಅಣತಿಯಂತೆ ವರ್ತಿಸತ್ತೆ ಅನ್ನೋ ಕಾರಣದಿಂದ ಇದನ್ನ ನನ್ನ ಶರೀರ ಅಂತ ಕರೆಯಬಹುದಾದರೆ, ಇಡೀ ಜಗತ್ತು ಅವನ ಅಣತಿಯನ್ನ ಮೀರದೇನೆ ನಡೆಯತ್ತೆ. ಆ ಕಾರಣದಿಂದ ಅದನ್ನು ಕೂಡ ಅವನ ಶರೀರ ಅಂತ ಕರೆಯಬಹುದು. ಹಾಗಾಗಿ ಆ ವ್ಯಕ್ತಿ ತನ್ನ ಪ್ರಾರಬ್ಧ ಕರ್ಮಗಳ ವಶದಿಂದಾಗಿ ಜಗತ್ತಿನ ಸೃಷ್ಟಿಯನ್ನ ನಾವೆಲ್ಲ ಸೃಷ್ಟಿಗೆ ಬಂದಿದ್ದೇವೆ ನಮ್ಮ ಪ್ರಾರಬ್ಧ ಕರ್ಮ ವಶವಾಗಿ. ಆ ಕರ್ಮಗಳಿಗೆ ಪ್ರೇರಕನಾಗಿ ಪರಮಾತ್ಮ ನಿಂತುಕೊಂಡು ನಮಗೆ ನಿಯಾಮಕನಾಗಿರ್ತಾನೆ ಅನ್ನೋದು ಒಂದು. ಇದು ಆದ್ಮೇಲೆ ಇದು ಎಲ್ಲವೂ ಕೂಡ ಆ ಈಶಾವಾಸ್ಯ ಉಪನಿಷತ್ತಿನಲ್ಲಿರುವಂತಹ ಅನೇಕ ಮಂತ್ರಗಳ ಸಾರವಾದರೆ ಎರಡನೆಯದ್ದು ಒಂದು ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಕ್ಷತಂ ಸಮಾಹ ಏವಂ ತ್ವಯಿ ನಾನ್ಯಥಾ ಇತಃ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಇದು ಅಮೋಘವಾದಂತಹ ಒಂದು ಮೋಘವಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ಹೇಳುವಂತಹ ಶ್ಲೋಕಗಳಲ್ಲಿ ಇದು ಒಂದು. ಅಂದ್ರೆ ಕರ್ಮಗಳ ಅಂಟು ನಮ್ಗೆ ಬರಬಾರದು ಅಂತಂದ್ರೆ ಅದಕ್ಕಿರುವಂತಹ ಒಂದೇ ಒಂದು ದಾರಿ ಯಾವುದು ಅಂತಂದ್ರೆ ನಾವು ಕರ್ಮಗಳನ್ನ ತಪ್ಪಿಸಬಾರದು. ಕರ್ಮಗಳ ಫಲದ ಲೇಪ ಆಗಬಾರದು ಅಂತಂದ್ರೆ ನಾವು ಕರ್ಮಗಳನ್ನ ಮಾಡದೇನೆ ಇರಬಾರ್ದು. ಇದು ಹೆಂಗ್ ಹೇಳ್ದ ಹಾಗಾಯ್ತು ಅಂತಂದ್ರೆ ನಾವು ಕೆಸರಿನ ಅಂಟಿಗೆ ಬರಬಾರ್ದು ಅಂತಂದ್ರೆ ಕೆಸರ ಹತ್ರ ಹೋಗಬಾರ್ದು ಅಂತಲ್ಲ, ಕೆಸರನ್ನ ಬಿಟ್ಟು ದೂರ ಬರಬಾರ್ದು ಅಂತ ಮೇಲ್ದಾಗ ನೋಟಕ್ ಹಾಗೆ ಅನ್ಸುತ್ತೆ. ಕೆಸರನ್ನ ಬಿಟ್ಟು ಬರದೇ ಇದ್ರೆ ಕೆಸರು ನಮಗ್ ಅಂಟೋದಿಲ್ಲ, ನಮಗ್ ಅಭ್ಯಾಸ ಆಗಿ ಹೋಗ್ಬಿಡತ್ತೆ ಆಮೇಲೆ. ಹಾಗಲ್ಲ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. ಒಂದು ನಾವು ತಿಳಿದುಕೊಳ್ಬೇಕು, ಕರ್ಮಗಳನ್ನ ಮಾಡದೇನೆ ನಮಗಿರ್ಲಿಕ್ಕೆ ಸಾಧ್ಯವೋ? ಸಾಧ್ಯ ಇಲ್ಲ. ನಾವು ಉಸಿರಾಡಿಸದೇನೆ ಬದುಕುವುದು ಅನ್ನೋದು ಎಷ್ಟು ಅಸಂಭಾವಿತವೋ, ಬದುಕಬೇಕು ಅಂದ್ರೆ ಉಸಿರಾಡ್ಲೇಬೇಕಲ್ವಾ? ಹಾಗೆ ಏನೂ ಕೆಲಸ ಮಾಡದೇನೆ ಬದುಕೋದು ಅನ್ನೋದು ಕೂಡ ಅಷ್ಟೇ ಅಸಂಭಾವಿತ. ನಾನು ಏನೋ ಕೆಲಸ ಮಾಡ್ದೇನೆ ಹಾಗೆ ಬದುಕಿರ್ತೇನೆ ಅನ್ನೋದು, ಉಸಿರಾಡಿಸ್ತೇನೆ ನಾನು ಬದುಕಿರ್ತೇನೆ ಅಂತ ಹೇಳೋದು ಹೇಗೋ ಹಾಗೆ. ಯಾಕೆ ಅಂತಂದ್ರೆ ನಾವು ಬೇಕೋ ಬೇಡವೋ ನಮ್ ಕಡೆಯಿಂದ ಒಂದಲ್ಲ ಒಂದ್ ಕೆಲಸ ಆಗ್ತಾ ಇರುತ್ತೆ. ಉಸಿರಾಟವೂ ಒಂದು ಕರ್ಮವೇ. ಕರ್ಮಗಳಾಗದೇನೆ ಜೀವ ಒಂದೇ ಒಂದು ಕ್ಷಣವೂ ಕೂಡ ಕಳೆಯಲಾರ. ಹಾಗಾದ್ರೆ ಜೀವ ಒಂದೊಂದು ಕ್ಷಣವನ್ನು ಕಳಿಬೇಕು ಅಂತಂದ್ರೆ ಏನೋ ಒಂದು ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಉಸಿರಾಟದ ಕ್ರಿಯೆ, ಪ್ರತಿಯೊಂದು ಕರ್ಮಗಳು ನಮ್ಮಿಂದ ಆಗ್ತಾನೆ ಇರುತ್ತೆ. ಅದು ನಮ್ಮ ಪುಣ್ಯವೋ ಪಾಪದ ಫಲವೋ ಆಗಿರುತ್ತೆ. ನಾವು ಒಂದೊಂದು ಕ್ಷಣ ಉಸಿರಾಟ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಪುಣ್ಯಕ್ಕೋ ಪಾಪಕ್ಕೋ ಸಾಧನವಾಗಿರುತ್ತೆ. ಉಸಿರಾಡಿಸುವ ಕ್ರಿಯೆಯನ್ನು ಮಾಡ್ತಾ ಒಂದ್ 4 ಜನಕ್ಕೆ ಹೊಡಿತಾ ಇದ್ದೇವೆ ಅಂತಂದ್ರೆ, 4 ಜನಕ್ಕೆ ಹಿಂಸೆಯಾಗುವಂತಹ ಜೀವನವನ್ನು ನಡೆಸ್ತಾ ಇದ್ದೇವೆ ಅಂತಂದ್ರೆ ನಾವು ಪಾಪಿಗಳು. ಆ ನಮ್ಮ ಪಾಪದ ಫಲ ನಮ್ಮ ಆ ಉಸಿರಾಟದ ಕ್ರಿಯೆ ಅಂತ ಆಯ್ತು. ಯಾಕೆಂದ್ರೆ ಬದುಕಿದ್ದು ಒಂದ್ 4 ಜನರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದೇವೆ. ಮತ್ತೊಬ್ಬರ ದುಃಖಕ್ಕೆ, ನಮ್ಮ ಅವನತಿಗೆ ಕಾರಣವಾಗುವಂತಹ ಆ ಉಸಿರಾಟ, ನಮ್ಮ ಬದುಕು, ಅದು ಪಾಪದ ಫಲ. ಇನ್ನು ಬದುಕಿ ನಮ್ಮಿಂದ ಒಂದು 4 ಜನಕ್ಕೆ ಅನುಕೂಲವಾಗ್ತಾ ಇದೆ, ನಮ್ಮಿಂದ 4 ಜನರು ಯಾರೋ ಸುಖವಾಗಿ ಬದುಕ್ತಾ ಇದ್ದಾರೆ, ಅಥವಾ 4 ಜನ ಸುಖವಾಗಿ ಇರ್ತಾರೋ ಬಿಡ್ತಾರೋ, ನಮ್ಮ ಉನ್ನತಿ ನಮ್ಮಿಂದ ಆಗ್ತಾ ಇದೆ, ಆತ್ಮನ ಉನ್ನತಿಗೆ ಬೇಕಾದಂತಹ ಕರ್ಮಗಳು ನನ್ನಿಂದ ಆಗ್ತಾ ಇದೆ ಅಂತಾದರೂ ಆವಾಗ ನಮ್ಮ ಉಸಿರಾಟದ ಕ್ರಿಯೆ ಏನಿದೆಯೋ ನಮ್ಮ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪುಣ್ಯದ ಫಲ ಅಂತ ಅಂದುಕೊಳ್ಳಬಹುದು. ಹಾಗಾದ್ರೆ ನಮ್ಮ ಪ್ರತಿಯೊಂದು ಕರ್ಮವು ಮುಂದೆ ಯಾವುದೋ ಒಂದು ಉಂಟಾಗುವ ಪುಣ್ಯ ಪಾಪ ಯಾವುದೋ ಒಂದು ಫಲದ
ಕಾರಣವಾದಂತಹ ಪುಣ್ಯ ಪಾಪಗಳನ್ನ ಸಂಪಾದನೆ ಮಾಡ್ತಾ ಇರ್ತೇವೆ ಈ ಕಾಲದಲ್ಲಿ, ಅಥವಾ ಯಾವುದೋ ಒಂದು ಪುಣ್ಯ ಪಾಪಗಳ ಫಲವನ್ನ ಅನುಭವಿಸ್ತಾ ಇರ್ತೇವೆ. ಅದರಿಂದಾಗಿ ಕರ್ಮಗಳನ್ನ ಮಾಡದೇನೆ ನಿಷ್ಕ್ರಿಯರಾಗಿ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಭಗವದ್ಗೀತೆಯಲ್ಲೂ ಈ ಒಂದು ಮಾತಿದೆ, ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷಯ ಇದು ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಚೈರ್ಗುಣೈಃ. ಕ್ಷಣಮಪಿ ಜಾತು, ಯಾವುದೇ ಕ್ಷಣದಲ್ಲಿ, ಎತ್ತರ ಇರ್ಲಿ, ಮಲಗಿರ್ಲಿ, ಗಾಢ ನಿದ್ರೆಯಲ್ಲಿರ್ಲಿ, ಕನಸಿನಲ್ಲಿರ್ಲಿ, ಮನಸ್ಸು ಎಲ್ಲೋ ಹೋಗಿರ್ಲಿ, ಎಚ್ಚರವಿದ್ದು ಅವನು ಕೋಮಾ ಸ್ಥಿತಿಯಲ್ಲಿರ್ಲಿ, ಬದುಕಿದ್ದಾನೆ ಅಂತಂದ್ಮೇಲೆ, ದೇಹ ಇದೆ ಅಂತಂದ್ಮೇಲೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ. ಅಕರ್ಮಕೃತ ಕರ್ಮವನ್ನ ಮಾಡದೇನೆ ಕ್ಷಣಮಪಿ ಜಾತು ನ ತಿಷ್ಠತಿ, ಕ್ಷಣ ಕಾಲವೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಮಾಡೋದಿಲ್ಲಪ್ಪ ಅಂತ ನೀನು ಗಟ್ಟಿಯಾಗಿ ಹಿಡ್ಕೊಂಡು ಕೂತಿ ಅಂತಂದ್ರೆ, ಮಾಡೋದಿಲ್ಲ ಅನ್ನೋದು ಒಂದು ಕಾರ್ಯ. ನಾನು ಏನೋ ವಿಚಾರ ಮಾಡಬಾರ್ದು ಅನ್ನೋದನ್ನ ಒಂದು ಮಾಡ್ತಾ ಇದ್ದೇವಲ್ಲ, ಅದು ಒಂದು ಕಾರ್ಯ. ಕಾರ್ಯತೆ ಹಿ ಅವಶಃ ಕರ್ಮ, ತನ್ನ ಹತೋಟಿ ಇಲ್ಲದೇನೆ, ತನ್ನ ನಿಯಂತ್ರಣ ಇಲ್ಲದೇನೆ ಅವಶಃ ಕರ್ಮ ಕಾರ್ಯತೆ. ಒಂದಲ್ಲ ಒಂದು ಕಾರ್ಯ ನಮ್ಮಿಂದ ಯಾರೋ ಒಬ್ರು ಮಾಡಿಸ್ತಾ ಇರ್ತಾರೆ. ಇದೆಲ್ಲ ಹೇಗಾಗತ್ತೆ ಅಂದ್ರೆ ಪ್ರಕೃತಿಜ ಗುಣೈಹಿ, ನಮ್ಮ ಸ್ವಭಾವ ಕಂಟಿದ ಸತ್ವ ರಜಸ್ಸು ತಮಸ್ಸು ಎಂಬಂತಹ ಗುಣಗಳು, ನಾವು ಮಾಡಿದ ಪುಣ್ಯ ಪಾಪಗಳು, ನಮ್ಮ ಸ್ವಭಾವ, ಇದು ಎಲ್ಲದರ ಫಲವಾಗಿ ನಾವು ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾ ಇರ್ತೇವೆ. ಹಾಗಾಗಿ ಕರ್ಮಗಳನ್ನ ಮಾಡದೇನೆ ಕರ್ಮದ ಅಂಟಿನಿಂದ ದೂರ ಹೋಗ್ತೇವೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ನಮಗೆ ಹಲಸಿನ ಹಣ್ಣನ್ನು ತಿಂದೇ ಬದುಕಬೇಕು. ಹಲಸಿನ ಹಣ್ಣನ್ನು ತಿನ್ನದೇನೆ ನಾವು ಬೇರೆ ಮಾರ್ಗವೇ ಇಲ್ಲ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಇರುವಂತಹ ಒಂದೇ ಒಂದು ಭೋಗ ಸಾಮಗ್ರಿ ಯಾವ್ದು ಹಲಸಿನ ಹಣ್ಣು, ಅಂದ್ಬಿಟ್ಟು ಬೇರೆ ತಿನ್ಲಿಕ್ಕೆ ಏನೂ ಇಲ್ಲ ಒಬ್ಬವನಿಗೆ. ಅದಕ್ಕೆ ಏನ್ ಮಾಡ್ಬೇಕು? ಕೈಗೆ ಎಣ್ಣೆ ಹಚ್ಕೊಂಡು ಆ ಹಲಸಿನ ಹಣ್ಣನ್ನು ಬಿಡಿಸ್ಬೇಕು. ಕೈ ಜಿಡ್ಡಾಗ್ಬಾರ್ದು. ತಿನ್ಬೇಕು ಅಂತಂದ್ರೆ ಅದು ಒಂದೇ ಇರೋದು. ಹಾಗಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಅದನ್ನ ಬಿಡಿಸ್ತೇವಲ್ಲ, ಹಾಗೆ ಕರ್ಮಗಳನ್ನು ಮಾಡ್ಬೇಕಾದ್ರೆ ನಾವು ಮಳೆಯಲ್ಲಿ ಹೋಗ್ಬೇಕಾದ್ರೆ ರೇನ್ ಕೋಟ್ ಹಾಕೊಂಡು ಹೊರಗಡೆ ಹೋಗ್ತೇವಲ್ಲ, ನಾವು ಹೊರಗಡೆ ಹೋಗ್ಬೇಕು, ಆದ್ರೆ ಮೈ ತೊಯ್ಬಾರ್ದು. ಕಲ್ಲು ಮುರುಳುಗಳ ದಾರಿಯಲ್ಲಿ ಹೋಗುವಾಗ, ನಾವು ಬದರಿ ಯಾತ್ರೆಗೆ ಅಥವಾ ಬೇರೆ ಬೇರೆ ಶೀತ ಪ್ರದೇಶದ ತೀರ್ಥಯಾತ್ರೆಗಳಿಗೆ ಹೋಗಿ ಬರ್ತಾ ಇರ್ತೇವೆ. ಹೋಗ್ಬೇಕು, ತೀರ್ಥಕ್ಷೇತ್ರಗಳಿಗೆ ಹೋಗ್ಲೇಬೇಕು. ಯಾಕೆಂದ್ರೆ ತೀರ್ಥಕ್ಷೇತ್ರ ಪ್ರವಾಸ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ಶರೀರ ಸಾರ್ಥಕವಾಗೋದು ಹೇಗೆ? ಅದು ಮಾಡ್ಲೇಬೇಕು. ಆದ್ರೆ ಬಹಳ ಚಳಿ ಇರತ್ತಲ್ಲ, ಏನ್ ಮಾಡ್ಬೇಕು? ಶರೀರವನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಸ್ವೆಟರ್ ಹಾಕೋಬೇಕು, ತಲೆಗೆ ಒಳ್ಳೆ ಕ್ಯಾಪ್ ಹಾಕೊಳ್ಬೇಕು, ಕಾಲುಗಳಿಗೆ ಸಾಕ್ಸ್ ಅನ್ನು ಹಾಕೊಂಡು ಒಳ್ಳೆ ಚಪ್ಪಲಿಗಳನ್ನ ಧರಿಸಿಕೊಂಡು, ಕೈಗೆಲ್ಲ ಗವಸುಗಳನ್ನು ಹಾಕೊಂಡು ಆ ಪ್ರದೇಶಗಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಪವಿತ್ರರಾದ ಅನ್ನೋ ಭಾವನೆಯಿಂದ ಬರ್ತೇವೆ. ತೀರ್ಥಕ್ಷೇತ್ರ ಯಾತ್ರೆಯೂ ಆಯ್ತು, ಆ ಚಳಿಯ ಬಾಧೆಯೂ ಆಗ್ಲಿಲ್ಲ. ಹಾಗೆಯೇ ನಾವು ಅನೇಕ ಕರ್ಮಗಳನ್ನ ಮಾಡ್ತಾ ಇರ್ತೇವೆ, ಕರ್ಮಗಳನ್ನ ಮಾಡ್ತಾ ಇರ್ಬೇಕು, ಆದ್ರೆ ಆ ಕರ್ಮಗಳ ಬಾಧೆ ನಮಗುಂಟಾಗಬಾರದು. ಹಾಗಾದ್ರೆ ಅದಕ್ಕಿರುವಂತಹ ಒಂದೇ ಒಂದು ದಾರಿ ಯಾವುದು ಅಂತಂದು ಹೇಳಿದ್ರೆ, ಮಾಡುವ ಕರ್ಮಗಳನ್ನ ಅಂಟಿಸಿಕೊಳ್ಳದೇನೆ ಮಾಡ್ಬೇಕು. ಈಗ ಅಂಟಿಸಿಕೊಳ್ಳದೇನೆ ಕರ್ಮಗಳನ್ನ ಮಾಡೋದು ಅಂತಂದ್ರೆ ಏನ? ನಾವ್ ಯಾವ ಕರ್ಮಗಳನ್ನ ಮಾಡ್ಬೇಕಾದ್ರೂ ಅಂಟುಕೊಂಡು ಮೈಗೆ ಜಿಡ್ಡನ್ನು ಹಚ್ಕೊಂಡು ಏನ್ ಮಾಡ್ತೇವಾ? ಇದೇನ್ ಅಂಟಿಸಿಕೊಳ್ಳದೇನೆ ಕರ್ಮಗಳನ್ನು ಮಾಡೋದು ಅಂತಂದ್ರೆ, ಇದಕ್ಕೂ ಮತ್ತು ಭಗವದ್ಗೀತೆಯ ಉತ್ತರ, ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಕರ್ಮಗಳನ್ನು ಮಾಡ್ಬೇಕಷ್ಟೇ, ಫಲದ ಬಯಕೆಯನ್ನು ಇಟ್ಕೊಳ್ಬಾರ್ದು. ಫಲ ಸಿಕ್ಕೇ ಸಿಗತ್ತೆ. ಮಾಡಿದ ಕರ್ಮಗಳಿಗೆ ಫಲ ಇಲ್ಲ ಅನ್ನೋದು ಇಲ್ವೇ ಇಲ್ಲ. ನೀವು ಚಿಕ್ಕ ಒಳ್ಳೆ ಕೆಲಸಗಳನ್ನು ಮಾಡಿ, ಅಥವಾ ಚಿಕ್ಕದೇ ಅತ್ಯಂತ ಅಲ್ಪವಾದಂತಹ ಒಳ್ಳೆ ಕೆಲಸವನ್ನೇ ಮಾಡಿ, ಮನೆ ಎದುರುಗಡೆಯಲ್ಲಿ ಹರಿತಾ ಇರುವಂತಹ ಇರುವೆಗಳ ಸಾಲಿಗೆ ಒಂದಿಷ್ಟು ಸಕ್ಕರೆಯನ್ನ ಹಾಕಿದ್ರಿ ಅಂತಂದ್ರೆ ಇದೇನ್ ನೋಡೋರಿಗೆ ದೊಡ್ಡ ಕೆಲಸ ಅಲ್ಲ. ಮನೆ ಎದುರುಗಡೆಯಲ್ಲಿ ಪ್ರತಿ ದಿವಸ ಒಂದಿಷ್ಟು ಹಕ್ಕಿಗಳು ಓಡಾಡ್ತಾ ಇರುತ್ತೆ, ಒಂದಿಷ್ಟು ಕಾಳುಗಳನ್ನ ಹಾಕಿದರೆ, ಅಥವಾ ತುಂಬಾ ಬಾಯಾರಿ ಬಂದವರಿಗೆ ಒಂದು ಲೋಟ ನೀರನ್ನು ಕೊಟ್ರೆ ಇದೇನ್ ದೊಡ್ಡ ಕೆಲಸ ಏನು? ಬಾಯಾರಿದವ್ರಿಗೆ ನೀರನ್ನು ಕೊಟ್ರೆ ತುಂಬಾ ಚಿಕ್ಕದು, ಯಾರು ನೋಟಿಸ್ ಮಾಡೋದಿಲ್ಲ. ಆದ್ರೆ ಈ ಕರ್ಮಗಳಿಗೂ ಫಲ ಇದೆ. ಈ ಚಿಕ್ಕ ಚಿಕ್ಕ ಕರ್ಮಗಳಿಗೂ ಕೂಡ ಫಲ ಇದೆ.
ಮಾಡಿದ ದೊಡ್ಡ ದೊಡ್ಡ ಅನರ್ಥಗಳಾಗಿರಬಹುದು, ಪುಣ್ಯ ಕರ್ಮಗಳಾಗಿರಬಹುದು, ಅದಕ್ಕೂ ದೊಡ್ಡ ಫಲ ಇದ್ದೇ ಇದೆ. ಕೆಲಸ ಮಾಡಿದ್ವು ಫಲ ಸಿಗ್ಲಿಲ್ಲ, ಇಲ್ವೇ ಇಲ್ಲ. ಆದರೆ ಫಲದ ಬಯಕೆಯನ್ನು ಬಿಡಬೇಕಷ್ಟೇ. ಫಲವನ್ನು ಬಿಡಬೇಕು ಅಂತಂದಿದ್ದಲ್ಲ, ಫಲದ ಬಯಕೆಯನ್ನು ಬಿಡಬೇಕು. ನೀವು ಬೇಡ ಅಂತಂದ್ರು ಫಲವನ್ನು ಅನುಭವಿಸ್ಲೇಬೇಕು. ಎರಡಿದೆ. ಒಂದು ಬೇಡ ಅಂತಂದ್ರು ಬಿಡ್ಲಿಕ್ಕೆ ಆಗೋದಿಲ್ಲ, ಬೇಕು ಅಂದಿದ್ ನಮಗ್ ಸಿಗೋದಿಲ್ಲ. ಅದಕ್ಕೆ ಇದು ಬೇಕು ಅಂತ ಅನಬಾರ್ದು, ಬಂದಿದ್ದನ್ನು ಬೇಡ ಅಂತ ಅನಬಾರ್ದು. ಇಷ್ಟು ಕರ್ಮಗಳಲ್ಲಿ ನಮಗ ಅಧಿಕಾರ, ಫಲದಲ್ಲಿ ಅಧಿಕಾರ ಇಲ್ಲ ಅನ್ನೋದಕ್ಕೆ ಇಷ್ಟ ಅರ್ಥ. ಮಾಡುವ ಕರ್ಮಗಳನ್ನು ಮಾಡುವ ಸ್ವಾತಂತ್ರ್ಯದಲ್ಲಿ ನಮಗೆ ಅಧಿಕಾರ ಇದೆ. ಇದನ್ನ ಮಾಡ್ಬೇಕು, ಇದನ್ನ ಮಾಡಬಾರ್ದು ಅನ್ನುವ ವಿವೇಚನಾ ಶಕ್ತಿ ನಮಗಿದೆ. ಆ ಕರ್ಮಗಳನ್ನ ಮಾಡ್ಲಿಕ್ಕೂ ಬಿಡ್ಲಿಕ್ಕೂ ನಮಗೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯ ಇದೆ. ಒಂದ್ 4 ಜನಕ್ಕೆ ಸಹಾಯವನ್ನು ಮಾಡಬಹುದು, ಇಲ್ಲ ನಮ್ಮ ಪಾಡಿಗೆ ನಾವು ಕೂಡಬಹುದು, ಒಂದ್ 4 ಜನರಿಗೆ ಹಿಂಸೆಯನ್ನು ಮಾಡಬಹುದು. ಹಾಗಾದ್ರೆ ಕರ್ಮಗಳನ್ನು ಮಾಡ್ಲಿಕ್ಕೆ ನಮಗಂತೂ ಶಕ್ತಿ ಇದೆ, ಅಧಿಕಾರವೂ ಇದೆ. ಮಾಡದೇ ಇರ್ಲಿಕ್ಕೂ ಬೇಕಾದಷ್ಟು ಅವಕಾಶ ಇದೆ. ಒಳ್ಳೆ ಕೆಲಸಗಳಾಗಿರ್ಲಿ, ಕೆಟ್ಟ ಕೆಲಸ ಆಗಿರ್ಲಿ, ಮಾಡದೇ ಇರ್ಲಿಕ್ಕೆ ನಮಗೆ ಬೇಕಾದಷ್ಟು ಅವಕಾಶಗಳಿದೆ. ಇಷ್ಟಿದ್ದಾಗ್ಯೂ ನಮಗೆ ಆ ಕರ್ಮಗಳನ್ನ ಮಾಡದೇನೆ ಇದ್ದು ಸುಮ್ಮನೆ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ. ಕರ್ಮಗಳನ್ನ ಮಾಡ್ಲೇಬೇಕು, ಕರ್ಮಗಳ ಫಲವನ್ನು ಅನುಭವಿಸ್ಲೇಬೇಕು. ಹಾಗಾದಾಗ ಆ ಕರ್ಮಗಳ ಫಲ ನಮಗೆ ಬರದೇ ಇರೋ ಹಾಗೆ, ಅದು ಕ್ಷುದ್ರವಾದ ಕೆಟ್ಟ ಫಲಗಳಾದ್ರೆ ಅದು ಅಂಟದೇ ಇರೋ ಹಾಗೆ ಮಾಡ್ಕೊಳ್ಬಹುದು. ಹೇಗೆ ಅಂತಂದ್ರೆ, ಈಗ ನಾವು ಸುಮ್ಮನೆ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಅವನಿಗೆ ನಾನೇ ಕತ್ತಿಗೆ ನೇಣನ್ನ ಬಿಗಿದು, ಅಂದ್ರೆ ಹಗ್ಗವನ್ನು ಬಿಗಿದು ಕೊಂದ್ಬಿಟ್ರೆ ನಮಗೆ ಆ ಜೀವಾವಧಿ ಶಿಕ್ಷೆಯನ್ನು ಅಥವಾ ಗಲ್ಲು ಶಿಕ್ಷೆಯನ್ನು ನಮಗೂ ಹಾಕಿ ಬಿಡಬಹುದು. ಆದ್ರೆ ಜಡ್ಜು ಇವನಿಗೆ ಮರಣ ದಂಡನೆಯನ್ನು ವಿಧಿಸಿರ್ತಾನೆ. ಆ ಕೆಲಸಗಾರರು ಅದೇ ಕೆಲಸ ಮಾಡೋದು, ಕುತ್ತಿಗೆಗೆ ನೇಣನ್ನು ಬಿಗಿದು ಅವನನ್ನ ನೇಣುಗಂಬಕ್ಕೆ ಏರಿಸ್ತಾರೆ. ಈಗ ನೇಣುಗಂಬಕ್ಕೆ ಹಾಕಿರ್ತಾರಲ್ಲ, ಅವನಿಗೇನು ಶಿಕ್ಷೆ? ಅವನಿಗೆ ಶಿಕ್ಷೆ ಇಲ್ಲ, ಅದನ್ನ ಮಾಡಿದ್ದಕ್ಕೆ ಸಂಬಳ ಕೊಡ್ತಾರ ಅವನಿಗೆ. ಯಾಕೆ? ನಾವು ಮಾಡೋದು ಅದೇ, ಅವನು ಮಾಡೋದು ಅದೇ. ಹಾಗಾದ್ರೆ ನಮಗೆ ಅಪರಾಧಕ್ಕೆ ಶಿಕ್ಷೆ ಇದೆ, ಅವನು ಮಾಡಿದ ಕೆಲಸಕ್ಕೆ ಇನಾಮ ಕೊಡ್ತಾರೆ, ಪಾರಿತೋಷಕವನ್ನು ಕೊಡ್ತಾರೆ. ಯಾಕೆ? ಸಂಬಳವನ್ನು ಕೊಡ್ತಾರೆ. ಯಾಕೆ? ಇಲ್ಲ, ಇದನ್ ನನಗೆ ಯಾರೋ ಒಬ್ರು ಹಿಂಸೆ ಮಾಡ್ತಾ ಇದ್ದಾರೆ, ಇನ್ನೊಬ್ಬರಿಗೆ ಅನರ್ಥ ಆಗ್ಲಿ ಅಂತ ನಾನು ಮಾಡ್ತೇನೆ. ಅವನು ಹಾಗಲ್ಲ, ಇದು ಆದೇಶ ಬಂದಿದೆ, ಸರ್ಕಾರದ ಆದೇಶ ಬಂದಿದೆ, ನನ್ನ ಕೆಲಸ ಇಷ್ಟು, ನಾ ಇದನ್ನ ಮಾಡ್ತಾ ಇದ್ದೇನೆ, ಅಟ್ಟೆ ಮಾಡ್ತಾನವನು. ಹಾಗೆ ನಾವು ಯಾವುದೇ ಕರ್ಮಗಳನ್ನು ಮಾಡುವಾಗ ಪೂರ್ತಿಯಾಗಿ ಅಪ್ಲೈ ಆಗದೆ ಹೋದ್ರು, ಒಂದು ಅಂಶದಲ್ಲಿ, ಯಾವ ಅಂಶದಲ್ಲಿ ನಾವು ಈ ದೃಷ್ಟಾಂತವನ್ನು ಕೊಡ್ತಾ ಇದ್ದೇವೆ ಅನ್ನೋದನ್ನು ಗಮನಿಸ್ಕೊಂಡು ಅದನ್ನ ಅಳವಡಿಸಿಕೊಳ್ಳೋಣ. ನಾವು ಪರಮಾತ್ಮ ನಮಗೆ ಕೆಲವೊಂದಿಷ್ಟು ಕರ್ಮಗಳನ್ನು ಮಾಡ್ಲಿಕ್ಕೆ ಅಂತ ವಿಧಿಸಿದ್ದಾನೆ, ಆ ಕರ್ಮಗಳನ್ನ ಮಾಡ್ತಾ ಇದ್ದೇವೆ. ಈಗ ಅವನು ಏನಾದ್ರೂ ತಪ್ಪು ಶಿಕ್ಷೆಯನ್ನ ಕೊಟ್ಟಿದ್ದ ಅಂತಂದ್ರೆ, ವಸ್ತುತಃ ಅಪರಾಧವನ್ನ ಮಾಡಿದಂತಹ ಈ ಯಾರು ನೇಣುಗಂಬಕ್ಕೆ ಒಳಗಾಗಿದ್ದಾನೋ ಆ ವ್ಯಕ್ತಿ ವಸ್ತುತಃ ನಿರಪರಾಧಿಯಾಗಿದ್ದಾನೆ. ಅವನಿಗೆ ಗಲ್ಲುಗಂಬಕ್ಕೆ ಹಾಕಿದ್ದಾರೆ ಅಂತಾದ್ರೆ, ನೇಣಿಗೇರಿಸಿದ್ದಾರೆ, ಏರಿಸಿದವನು ಯಾರು? ಯಾರೋ ಒಬ್ಬ ವ್ಯಕ್ತಿಯೋ, ಅದಕ್ಕೋಸ್ಕರ ನಿಯಮಿತನಾದ ವ್ಯಕ್ತಿ. ಆಮೇಲೆ ಅವನು ನಿರಪರಾಧಿ ಅಂತ ಸಾಬೀತಾಯ್ತು ಅಂತಂದ್ರೆ ಶಿಕ್ಷೆ ಯಾರಿಗೆ ಕೊಡ್ತಾರೆ? ಜಡ್ಜಿ ಕೊಡ್ತಾರೆ. ಈ ನೇಣುಗಂಬಕ್ಕೆ ಏರಿಸಿದವನಿಗೆ ಕೊಡೋದೇ ಇಲ್ಲ. ಯಾಕೆ ಅಂತಂದ್ರೆ ಇವನ್ ಕೆಲಸ ಮಾಡೋನಷ್ಟೇ, ಹೇಳಿದ ಕೆಲಸ ಮಾಡೋನಷ್ಟೇ. ಆ ತೀರ್ಪನ್ನು ಕೊಟ್ಟವನು ಯಾರು? ಜಡ್ಜು. ಅವನಿಗೆ ಅದರ ಫಲಾಫಲಗಳು ಅಲ್ವಾ? ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ಭಗವಂತ ಇಷ್ಟು ಕರ್ಮಗಳನ್ನ ಮಾಡ್ಲಿಕ್ಕೆ ನಮಗೆ ವಿಧಾನ ಮಾಡಿದ್ದಾನೆ. ನಮ್ಮ ಕರ್ತವ್ಯ ಏನೋ, ಅವನು ಹೇಳಿದ ಕೆಲಸಗಳನ್ನ ಮಾಡ್ಕೊಂಡು ತೆಪ್ಪಗಿರೋದು ಅಷ್ಟೇ. ಅದಕ್ಕೆ ಫಲವನ್ನು ಅವನು ಕೊಟ್ಟೆ ಕೊಡ್ತಾನೆ. ಆ ಫಲದಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಅವನೇನು ಕೊಡ್ತಾನೋ ಅದನ್ನು ಬಾಯಿ ಮುಚ್ಕೊಂಡು ತೆಪ್ಪಗೆ ಅನುಭವಿಸ್ಬೇಕು. ಅದು ಒಳ್ಳೆಯದ್ದೇ ಆಗ್ಲಿ, ಕೆಟ್ಟದ್ದೇ ಆಗ್ಲಿ. ಯಾಕೆ ಅಂತಂದ್ರೆ ನಾವ್ ಯಾವ್ದು ನಮಗ್ ಒಳ್ಳೇದಾಯ್ತು ಅಂತಂದ್ರೆ ಕೆಲವೊಂದಿಷ್ಟು ಆ ಕಾಲದಲ್ಲಿ ಬಹಳ ರುಚಿಕರವಾಗಿರುತ್ತೆ. ಅದು ನಮಗೆ ಜೀವನದ ಯಾವುದೇ ಘಟನೆಗಳಾಗಿರ್ಬಹುದು, ಅಥವಾ ತಿಂಡಿ ತಿನಿಸುಗಳಾಗಿರ್ಬಹುದು, ಕೇಳುವ ಶಬ್ದಗಳಾಗಿರ್ಬಹುದು, ಕೆಲವೊಂದಿಷ್ಟು ತುಂಬಾ ಹಿತಕರವಾಗಿರುತ್ತೆ. ಕೆಲವೊಂದಿಷ್ಟು ನಯವಂಚಕರು ಅಂತ ಇರ್ತಾರೆ. ನಯವಂಚಕರ ಮಾತುಗಳು ಎದುರುಗಡೆ ಬಂದಾಗ ಎಷ್ಟು ಮಧುರವಾಗಿರುತ್ತೆ ಕೇಳಲಿಕ್ಕೆ. ಇವರ ಮಾತುಗಳನ್ನು ಮತ್ತಷ್ಟು ಕೇಳಬೇಕು ಅಂತ ಅನ್ನಿಸ್ತಾ ಇರತ್ತೆ. ಅವರ ಆತ್ಮೀಯವಾದ ಸಖ್ಯವನ್ನು ಮಾಡೋಣ ಅಂತ ಅನ್ನಿಸ್ತಾ ಇರತ್ತೆ. ಉದಾಹರಣೆಗೆ ನಾವು ಹಿಂದೆ ನೋಡಿದ್ದೇವೆ, ಈ ಜಿಂಕೆಗಳೆಲ್ಲ ಕಿವಿಯಲ್ಲಿ ಶಬ್ದ, ಒಳ್ಳೆ ಇಂಪಾದ ಶಬ್ದ ಬಂತು ಅಂತಂದ್ರೆ ಮೈ ಮರೆತು ನಿಂತು ಬಿಡತ್ತೆ. ಅದನ್ನ ಬಲೆ ಹಾಕೋರು ಒಳ್ಳೆ ಶಬ್ದವನ್ನ ನುಡಿಸೋದ್ರಲ್ಲಿ, ಒಳ್ಳೆ ಶಬ್ದವು ಬರುವ ಹಾಗೆ ಮಾಡೋದ್ರಲ್ಲಿ ಬಹಳ ನಿಪುಣರಾಗಿರ್ತಾರೆ. ಒಳ್ಳೆ ಶಬ್ದವನ್ನು ಬರೋ ಹಾಗೆ ಮಾಡಿ ಆ ಜಿಂಕೆಯನ್ನ ತಮ್ಮ ಬಲೆಗೆ ಹಾಕೊಂಡು ಬಿಡ್ತಾರ.
ಖೆಡ್ಡಕ್ಕೆ ನೂಗ್ತಾರೆ. ಹಾಗಾದ್ರೆ ಆ ಒಳ್ಳೆ ಶಬ್ದ ತತ್ಕಾಲದಲ್ಲಿ ಬಹಳ ಸಂತೋಷ ಕೊಟ್ಟಿತ್ತು ಅದಕ್ಕೆ. ಹಾಗಾದ್ರೆ ಆ ಒಳ್ಳೆ ಶಬ್ದ ಒಳ್ಳೇದು ಅಂತ ಅನ್ಕೊಂಡಿತ್ತದೋ, ಇಂಪಾದ ಶಬ್ದವನ್ನು ಎಷ್ಟು ಚೆನ್ನಾಗಿದೆ ಅಂತ ಆಸ್ವಾದನೆ ಮಾಡ್ತಾ ಇತ್ತು, ಹೋಗಿ ಖೆಡ್ಡಾಕ್ ಬಿತ್ತು, ಬಲೆಗೆ ಬಿತ್ತು. ಆನೆಗೂ ಕೂಡ ಎಲ್ಲಾದ್ರೂ ಬರ್ತಾ ಇದೆ ಅದನ್ನ ಬಲಿ ಹಾಕ್ಬೇಕು ಅಂತಂದ್ರೆ, ನೀವೆಲ್ಲ ಯಾವ್ದಾದ್ರು ಕಾಡುಗಳಲ್ಲಿ ಹೋಗಿರ್ಬಹುದು, ಅಥವಾ ನೀವು ಯಾವ್ದೋ ಅನಿಮಲ್ ಪ್ಲಾನೆಟ್ ಇದ್ರಲ್ಲೋ ಎಲ್ಲ ಆನೆಗಳ ಜೀವನ ಚರಿತ್ರೆಯನ್ನು ತೆಗೆದ್ರಿ ಅಂತಂದ್ರೆ, ಆನೆಗಳ ಜೀವನ ಹೇಗಿರುತ್ತೆ ಅಂತ ನೋಡಿದ್ರೆ, ಆನೆಗಳೆಲ್ಲ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರುತ್ತೆ. ಮಾಡಿಕೊಂಡು ಬಂದು ಮೈ ಮೇಲೆ ಒಂದು ರಾಶಿ ಮಣ್ಣನ್ನು ಹಾಕಿಕೊಳ್ಳುತ್ತೆ. ಗಂಟೆಗಟ್ಲೆ ನೀರಲ್ಲಿ ಸ್ನಾನ ಮಾಡತ್ತೆ, ಬಂದು ಹೊರಗಡೆ ಬಂದು ಬೇಕಾದಷ್ಟು ಮಣ್ಣನ್ನ ಹಾಕಿಕೊಳ್ಳತ್ತೆ. ಆವಾಗ ಮೈ ಮೇಲೆ ಸ್ವಲ್ಪ ತುರಿಕೆ ಉಂಟಾದ ಹಾಗಾಗತ್ತೆ. ಅದಕ್ಕೆ ಏನ್ ಮಾಡತ್ತೆ ಅಂತಂದ್ರೆ, ಅಲ್ಲೇ ಹತ್ತಿರದಲ್ಲಿರುವಂತಹ ಮರಕ್ಕೆ ಹೋಗಿ ಜೋರಾಗಿ ತನ್ನ ಶರೀರವನ್ನ ಈ ತರ ತುರಿಸಿಕೊಳ್ಳುತ್ತದೆ, ಮೈಯನ್ನ ಉಜ್ಜಾಡತ್ತೆ. ಆ ಉಜ್ಜಾಡಿದ ರಭಸಕ್ಕೆ ಆ ಮರಗಳ ಒಂದು ಈ ಮೇಲ್ಗಡೆಯಲ್ಲಿರುವಂತಹ ಪದರ ಏನಿರುತ್ತೋ ಅದು ಕಿತ್ತು ಹೋಗಿ ಇಡೀ ಮರ ನುಣುಪಾಗಿ ಹೋಗಿ ಬಿಡತ್ತೆ. ಅದಕ್ಕೆ ಚರ್ಮದ ಸುಖದ ಬಗ್ಗೆ ಅತಿಯಾದ ಆಸ್ಥೆ. ಹಾಗೆ ಆ ಖೆಡ್ಡ ಕೆಡವಬೇಕು ಅಂದ್ರೆ ಆ ತರದ ಕೆಲವೊಂದಿಷ್ಟು ಕಂಬಗಳನ್ನು ನಿಲ್ಲಿಸಿ ಆ ಖೆಡ್ಡ ಕೆಡವುತ್ತಾರೆ ಆನೆಗಳನ್ನ. ಹಾಗೆಯೇ ನಾವು ಕೂಡ ಈ ಆಸೆಗಳ ಪಾಶಕ್ಕೊಳಗಾದ್ವಿ ಅಂತಂದ್ ಹೇಳಿದ್ರೆ, ನಮಗಿದು ಬೇಕು ಅದು ಬೇಕು ಅಂತ ತತ್ಕಾಲದಲ್ಲಿ ಸಿಗೋ ಇದು ವಿಕಾರಗಳಿಗೆ ಏನಾದ್ರೂ ಒಳಗಾದ್ವಿ ಅಂತಂದ್ರೆ ನಮ್ಗೆ ಯಾವ್ದೋ ಒಂದು ಖೆಡ್ಡಾಕ್ ಕೆಡವು ಬಿಡುತ್ತಾರೆ. ನಾವು ಆ ಈ ನೇಣುಗಂಬಕ್ಕೆ ಏರಿಸ್ತಾನಲ್ಲ ಆ ವ್ಯಕ್ತಿಯ ತರ, ಈ ಅಟೆಂಡರ್ ತರ ಅಥವಾ ಯಾರೋ ಪ್ಯೂನ್ ಇರ್ತಾನಲ್ಲ ಅವನ್ ತರ ಇರ್ಬೇಕು. ಪರಮಾತ್ಮ ಆದೇಶವನ್ನು ಕೊಡುವವನು, ಅವನ ಆದೇಶವನ್ನು ಪಾಲಿಸುವ ವ್ಯಕ್ತಿಗಳು ನಾವು. ಏನೇ ಒಳ್ಳಿತು ಕೆಡುಕುಗಳಾದ್ರೂ ಅದು ನಿನಗೆ ಸಮರ್ಪಿತ. ನಾನು ನಿನ್ನ ಆದೇಶವನ್ನು ಪಾಲನೆ ಮಾಡುವಂತಹ ಯಕ್ಕಚ್ಚಿದ್ ಒಬ್ಬ ವ್ಯಕ್ತಿ ಅಂತ ತಿಳಿದುಕೊಂಡು ಕರ್ಮಗಳನ್ನು ಮಾಡ್ಬೇಕು. ಕರ್ಮಗಳನ್ನ ಮಾಡದೇ ಇರ್ಲಿಕ್ಕಂತರೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಕ್ಷಣಕಾಲದಲ್ಲೂ ಉಸಿರಾಟವನ್ನಂತರೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ ಕರ್ಮಗಳಲ್ಲಿ ಸ್ವಾಮ್ಯ ಬುದ್ಧಿಯನ್ನು ಬಿಡಬೇಕು. ನಿನ್ನ ಅನುಗ್ರಹದಿಂದ ನಿನ್ನ ಇಚ್ಛೆಯಿಂದ ಈ ಕರ್ಮಗಳನ್ನು ಮಾಡ್ತಾ ಇದ್ದೇನೆ ಪರಮಾತ್ಮ, ಇದು ನಿನಗೆ ಅರ್ಪಿತ ಅನ್ನೋ ಭಾವನೆಯಿಂದ ನಾವೇನು ಕರ್ಮಗಳನ್ನು ಮಾಡ್ತೇವಲ್ಲ, ಇದು ರೇನ್ ಕೋಟ್ ಅನ್ನ ಧರಿಸಿಕೊಂಡು ಮಳೆಯಲ್ಲಿ ಹೋದ ಹಾಗೆ, ಕೈಗೆಲ್ಲ ಎಣ್ಣೆಯನ್ನ ಹಚ್ಚಿಕೊಂಡು ಹಲಸಿನ ಹಣ್ಣನ್ನ ಸುಲಿದ ಹಾಗೆ, ಹೀಗೆ ಕರ್ಮಗಳನ್ನ ಮಾಡಬೇಕು. ಇದು ಪ್ರಧಾನವಾಗಿ ತಪಸ್ವಿಗಳಾದಂತಹ ವ್ಯಕ್ತಿಗಳು ಹೇಳಿದಂತಹ ಅಪೂರ್ವವಾದ ಸಂದೇಶ ಅಂತ ನಾನು ಹೇಳ್ತಾ ಇದ್ದಾನೆ. ಈ ರಾಮಕೃಷ್ಣಾದಿ ಅವತಾರಗಳಲ್ಲಿ ಪರಮಾತ್ಮ ಅನೇಕ ಕರ್ಮಗಳನ್ನ ಆಚರಣೆ ಮಾಡ್ತಾನೆ. ನಾವು ಮುಂದೆ ಎಲ್ಲ ಕೃಷ್ಣನ ಕಥೆಯನ್ನು ನೋಡುವಾಗ ಇದರ ಹಂತ ಹಂತದಲ್ಲೂ ಕೂಡ ನಾವು ಅದನ್ನು ಗಮನಿಸ್ತಾ ಹೋಗೋಣ. ಅನೇಕ ವಿಹಿತ ಕರ್ಮಗಳನ್ನು ಮಾಡ್ತಾನೆ ಅಂತಂದ್ರೆ 4:15 ಹೇಳೋದು, ಸಂಧ್ಯಾವಂದನಾದಿ ಕರ್ಮಗಳನ್ನು ಮಾಡೋದು, ಎತ್ತುಗಳ ಅಥವಾ ಆಕಳುಗಳಿಗೆ ಕೊಟ್ಟಿಗೆಗೆ ಹೋಗಿ ಅದರ ಗಂಜಲನ್ನ ಬಾಚೋದು, ಹುಲ್ಲನ್ನ ಹಾಕೋದು, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡೋದು, ಅರ್ಘ್ಯ ಪಾದ್ಯಾದಿಗಳನ್ನು ಕೊಡೋದು, ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡೋದು, ಸ್ನೇಹಿತನಿಗೆ ಆದರವನ್ನು ಮಾಡೋದು, ಸ್ನೇಹ ಭಾವವನ್ನು ಎಲ್ಲರಲ್ಲಿ ತೋರೋದು, ಇದೆಲ್ಲವನ್ನ ಕೃಷ್ಣ ಮಾಡ್ತಾನೆ. ಇದನ್ನ ಮಾಡಿದ್ರಿಂದ ಫಲ ಏನೋ ಫಲ ಇಲ್ಲ. ಅವನು ಯಾವುದೇ ಫಲದ ಬಯಕೆ ಇಲ್ಲದೇನೆ ಕರ್ಮಗಳನ್ನ ಆಚರಣೆ ಮಾಡಿ ತೋರಿಸಿದ್ದಾನೆ. ವಸ್ತು ಅವನಿಗೆ ಫಲ ಇಲ್ಲ. ಫಲ ಇಲ್ಲದೆ ಹೋದ್ರು ಫಲದ ಬಯಕೆ ಇಲ್ಲದೇನೆ ಕರ್ಮಗಳನ್ನ ಮಾಡಬಹುದು ಹೇಗೆ ಅಂತ ಒಂದು ರೋಲ್ ಮಾಡೆಲ್. ಅಲ್ಲಿ ಯಾವ್ದೋ ಒಂದು ಕೆಲಸವನ್ನು ಮಾಡ್ಬೇಕು ಅಂತಂದ್ರೆ ನೋಡಿ ಅಪ್ಪ ಈ ತರ ಮಾಡಿ ಅಂತ ತೋರಿಸ್ಬೇಕಲ್ಲ. ಅದಕ್ಕಿರುವಂತಹ ಒಂದು ಅಪರೂಪದ ವ್ಯಕ್ತಿತ್ವ ಪರಮಾತ್ಮನ ಅವತಾರಗಳ ಈ ಚರಿತ್ರೆಗಳು, ಅವನು ಮಾಡಿದಂತಹ ಕೆಲಸಗಳು. ಹಾಗೆ ನಾವು ನಿಷ್ಕಾಮ ಕರ್ಮಗಳನ್ನ ಆಚರಣೆ ಮಾಡ್ಬೇಕು. ಅಂದ್ರೆ ಫಲದ ಬಯಕೆ ಇಲ್ಲದೇನೆ ಪರಮಾತ್ಮ ಇವತ್ತು ಈ ಕೆಲಸ ಮಾಡಿದ್ದೇನೆ, ಇದು ನಿನಗೆ ಅರ್ಪಿತವಾಗ್ಲಿ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಷ್ಟೆಲ್ಲ ಕೆಲಸ ಮಾಡಿದೆ, ದೇವರೇ ಇದು ನಿನಗೆ ಅರ್ಪಿತವಾಗ್ಲಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದರ ಫಲವನ್ನು ನಿನಗ್ ಬಿಟ್ಟಿದ್ದೇನೆ, ನೀನೇನಾದ್ರೂ ಮಾಡು ಅಂತ. ಈ ತರ ಮಾಡಿದ್ರೆ ಅನುಕೂಲ ಏನು ಅಂತಂದ್ರೆ ನಾವು ಸಮುದ್ರದ ಹಾಗಾಗಿ ಹೋಗ್ಬಿಡ್ತೇವೆ. ಸಮುದ್ರ ತನ್ನಲ್ಲಿರುವ ನೀರನ್ನ ಈ ಸೂರ್ಯನ ಮುಖಾಂತರವಾಗಿ ಮೋಡಗಳಿಗೆ ಸೇರಿಸತ್ತೆ. ನಾವು ಕರ್ಮಗಳೆಲ್ಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡ್ಬಿಟ್ರೆ ಆ ನೀರಿನಲ್ಲಿ ಉಪ್ಪಿನ ಅಂಶ ಎಲ್ಲ ಇರುತ್ತಲ್ಲ, ಅದ್ರ ಬಿಟ್ಟು ಸೂರ್ಯ ಅದರಲ್ಲಿರುವಂತಹ ಶುದ್ಧವಾದ ನೀರನ್ನಷ್ಟೇ ಮೋಡಗಳಿಗೆ ಸೇರಿಸಿ ಆಯಾಯ ಸ್ಥಳಗಳಿಗೆ ಹಾಕ್ತಾನಲ್ಲ, ಹಾಗೆ ಪರಮಾತ್ಮ ಪ್ಯೂರಿಫೈ ಮಾಡ್ತಾನೆ ನಮ್ಮ ಕರ್ಮಗಳನ್ನ. ಪ್ಯೂರ್ ಆದಂತಹ ನೀರನ್ನ ಆ ಮೋಡಗಳ ಮುಖಾಂತರವಾಗಿ ನಾವು ತಗೊಂಡ್ರೆ ಅದನ್ನ ಯಾವ್ದಕ್ ಬೇಕಾದ್ರೂ ಬಳಸಬಹುದು. ಕ್ಷಾರ ನೀರು ಅಥವಾ ಒಗರು ನೀರು ಅಥವಾ ಉಪ್ಪಾದ ನೀರು ಬಂತು ಅಂತಂದ್ರೆ ಯಾವ್ದಕ್ಕೂ ಉಪಯೋಗ ಇಲ್ಲ. ಕೃಷಿ ಕ್ಷೇತ್ರಗಳಿಗೆ ಏನಾದ್ರೂ ಆ ತರದ ಉಪ್ಪು ನೀರು ಬಿತ್ತು ಅಂತಂದ್ರೆ ಈ ವ್ಯವಸಾಯದ ಭೂಮಿ ಎಲ್ಲ ನಾಶವಾಗಿ ಹೋಗಿಬಿಡತ್ತೆ. ನಾವು ಮಾಡಿದ ಕರ್ಮಗಳು
ವಾಪಸ್ ಅದೇ ತರ ಬಂತು ಅಂತಂದ್ರೆ ನಮ್ಮ ಜೀವನವು ಕೂಡ ಬರಡಾಗಿ ಹೋಗತ್ತೆ. ಅದಕ್ಕೆ ನಮ್ಮ ಕರ್ಮಗಳು ಪ್ಯೂರ್ ಆಗಿ ನಮ್ಮ ಕಡೆಯಲ್ಲಿ ಬರ್ಬೇಕು. ಪ್ಯೂರ್ ಆಗಿ ಬರ್ಬೇಕು ಅಂತಂದ್ರೆ ಸಮುದ್ರದ ನೀರು ಮೋಡಕ್ಕೆ ಹೋಗಿ ವಾಪಸ್ ಬರ್ಬೇಕಲ್ಲ, ಹಾಗೆ ನಮ್ಮ ಕರ್ಮಗಳೆಲ್ಲವೂ ಭಗವಂತನಿಗೆ ಅರ್ಪಿತವಾಗಿ ನಮಗ್ ಬರ್ಬೇಕು. ಅವಾಗ ಆ ಕರ್ಮಗಳೆಲ್ಲವೂ ಕೂಡ ಪ್ಯೂರ್ ಆಗತ್ತೆ. ಯಾಕೆ ಅಂತಂದ್ರೆ ತಾನು ಯಾವ್ದನ್ನ ಸ್ವೀಕಾರ ಮಾಡತ್ತೋ ಅದನ್ನೇ ವಾಪಸ್ ಕೊಡತ್ತಲ್ಲ. ಸೂರ್ಯ ತಾನು ಸ್ವೀಕಾರ ಮಾಡುವಾಗ ಪ್ಯೂರ್ ಆದ ನೀರನ್ನು ಅಷ್ಟೇ ಸ್ವೀಕಾರ ಮಾಡ್ತಾನೆ, ಪರಿಶುದ್ಧವಾದ ನೀರನ್ನ ಸ್ವೀಕಾರ ಮಾಡ್ತಾನೆ. ಹಾಗೆ ಪರಮಾತ್ಮನು ಕೂಡ ನಾವು ಏನೇ ಕೊಟ್ರೋ ಅದನ್ನು ಸ್ವಚ್ಛ ಮಾಡೇ ಅವನು ಸ್ವೀಕಾರ ಮಾಡೋದು. ಶುಭಂ ಪಿಬತ್ಯಸೋ ನಿತ್ಯಂ ನಾ ಶುಭಂ ಸ ಹರಿ ಪಿಬೇದ್. ನಾವು ಏನೇ ಕರ್ಮಗಳನ್ನು ಕೊಟ್ರು ಆ ಕರ್ಮಗಳ ಫಲವನ್ನು ಭೋಗ ಮಾಡುವಾಗ ಪರಮಾತ್ಮ ನಾವು ಕೆಟ್ಟದ್ದು ಕೊಟ್ಟಿರ್ಬೋದು, ನಮ್ಮ ಮನೆಯಲ್ಲಿ ಮಾಡಿದ ಅನ್ನಪಾನಾದಿಗಳನ್ನು ಕೊಟ್ರು. ಯಾಕೆಂದ್ರೆ ನಾವು ಮಾಡ್ಬೇಕಾದ್ರೆ ಮಾನಸಿಕವಾದ ಎಷ್ಟೋ ಯೋಚನೆಗಳನ್ನು ಇಟ್ಕೊಂಡು ಕೆಟ್ಟ ಮನಸ್ಸಿನಿಂದ ಮಾಡಿರ್ತೇವೆ, ಕೆಟ್ಟ ಪದಾರ್ಥಗಳಿಂದ ಮಾಡಿರ್ತೇವೆ. ದ್ರವ್ಯ ಶುದ್ಧಿ ಇರೋದಿಲ್ಲ, ಮಾನಸಿಕ ಶುದ್ಧಿ ಇರೋದಿಲ್ಲ, ಆಮೇಲೆ ದೈಹಿಕವಾದ ಪರಿಶುದ್ಧತೆಯು ಎಷ್ಟೋ ಸಂದರ್ಭದಲ್ಲಿ ಇರೋದಿಲ್ಲ. ನಾವು ಮಾಡಿದ ಇಂತಹ ಪದಾರ್ಥಗಳಲ್ಲಿರುವ ಸಾರ ಭಾಗವನ್ನ ಪರಮಾತ್ಮ ಉಂಡು ಆ ಸಾರ ಭಾಗವನ್ನೇ ಆ ಪದಾರ್ಥಗಳಲ್ಲಿ ಇಟ್ಟು ನಾವು ತಿನ್ನುವಾಗ ಆ ಆಹಾರಗಳನ್ನ ಪವಿತ್ರವನ್ನಾಗಿ ಮಾಡ್ತಾನೆ. ದೇವರಿಗೆ ನೈವೇದ್ಯವನ್ನು ಕೊಡೋದು ಯಾಕೆ? ನಾವು ಕೊಟ್ಟಿದ್ರಿಂದ ದೇವರಿಗೆ ಹೊಟ್ಟೆ ತುಂಬತ್ತೆ, ಅದಕ್ಕಲ್ಲ. ನಾವು ಹೊಟ್ಟೆ ತುಂಬಬೇಕಾದ್ರೆ ನಾವು ಸರಿಯಾದದ್ದನ್ನು ತಿನ್ಬೇಕಲ್ಲ, ನಾವು ಶುದ್ಧವಾದದ್ದನ್ನು ತಿನ್ಬೇಕಲ್ಲ. ಶುದ್ಧವಾಗಬೇಕು ಅಂದ್ರೆ ಪರಮಾತ್ಮನಿಗೆ ಕೊಟ್ಟರೆ ಅದು ಪ್ಯೂರ್ ಆಗತ್ತೆ ಅನ್ನೋ ಕಾರಣದಿಂದ. ಯಾವುದೂ ಕೂಡ ಭಗವಂತನಿಗೋಸ್ಕರ ಅಲ್ಲ, ನಮಗೋಸ್ಕರ. ನಾವು ಪ್ಯೂರ್ ಆದದ್ದನ್ನ ಸ್ವೀಕಾರ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನಿಗೆ ನಿವೇದನೆ ಮಾಡುವಂತೆ ನಾವೆಲ್ಲ ಕರ್ಮಗಳನ್ನ ಆಚರಣೆ ಮಾಡುವಾಗ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ ನಮಗೆ ವಾಪಸ್ ಬರುವಾಗ ಅದು ಪರಿಶುದ್ಧವಾದ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಬಂದ ಎಲ್ಲ ಕರ್ಮಗಳನ್ನ ಪರಮಾತ್ಮನು ನೀನು ಹೇಗೆ ಕರ್ಮಗಳನ್ನ ಆಚರಣೆ ಮಾಡಿ ತೋರಿಸಿದ್ದೀಯೋ ಹಾಗೆ ನಿಷ್ಕಾಮ ಕರ್ಮಗಳನ್ನ ನಾವು ಮಾಡ್ತೇವೆ, ಮಾಡಿದ ಕರ್ಮಗಳನ್ನು ನಿನಗೆ ಅರ್ಪಣೆ ಮಾಡ್ತೇವೆ ಅನ್ನುವ ಬುದ್ಧಿಯಿಂದ ಪರಮಾತ್ಮನಿಗೆ ಆ ಕರ್ಮಗಳನ್ನ ಅರ್ಪಣೆ ಮಾಡಬೇಕು. ಹಾಗಾಗಿ ಈ ರೀತಿಯಾಗಿ ತಾನು ಜ್ಞಾನದ ಮುಖಾಂತರವಾಗಿ ಜ್ಞಾನದ ಸಂದೇಶವನ್ನು ಕೊಟ್ಟು ನಮ್ಮನ್ನ ಎಚ್ಚರಿಸ್ತಾರೆ. ಕರ್ಮಗಳನ್ನ ಮಾಡಿ ತೋರಿಸಿ ಹೀಗೆ ಮಾಡಬೇಕು ಅಂತ ಆ ಕರ್ಮಗಳ ಮಾರ್ಗವನ್ನು ಕೂಡ ನಮಗೆ ಮಾಡ್ತಾನೆ ಅಂತ ಈ ರೀತಿಯಾಗಿ ಸ್ವಯಂಭೂಮನು ತಾನು ತಪಸ್ಸಿನಲ್ಲಿ ತನ್ನ ಮೊಮ್ಮಗನಾದಂತಹ ಯಜ್ಞನಾಮಕನಾದಂತಹ ಪರಮಾತ್ಮನನ್ನ ಈಶಾವಾಸ್ಯೋಪನಿಷತ್ತಿನ ಮಂತ್ರಗಳಿಂದ ಸ್ತೋತ್ರ ಮಾಡಿ ಧ್ಯಾನ ಮಾಡ್ತಾ ಇದ್ದಾನೆ. ಇಂತಹ ಒಳ್ಳೆ ಕೆಲಸಗಳನ್ನ ಯಾರಾದ್ರೂ ಮಾಡ್ತಾ ಇದ್ರು ಅಂತಂದ್ರೆ, ಈಗೇನಾದ್ರೂ ಗಣೇಶನ ಪೂಜೆಯನ್ನು ಮಾಡಿ ಗಣೇಶನ ವಿಸರ್ಜನೆಯನ್ನು ಮಾಡ್ಲಿಕ್ಕೆ ಹೊರಟುವೆ ಅಂತಂದ್ ಹೇಳಿದ್ರೆ ಎತ್ತೆಂದಲಿತ್ತಲೋ ಒಂದಿಷ್ಟು ಕಲ್ಲುಗಳೆಲ್ಲ ಬಂದು ಆ ಗಣಪತಿಯ ವಿಸರ್ಜನೆಯನ್ನು ಮಾಡ್ಲಿಕ್ಕೆ ಹೋಗುವ ಜನರ ಮೇಲೆಲ್ಲ ಬಂದು ಬೀಳತ್ತಲ್ಲ, ಹಾಗೆ ಏಕಾಗ್ರತೆಯಿಂದ ಭಗವಂತನ ಪೂಜೆಯನ್ನು ಮಾಡುವ ಸಂದರ್ಭದಲ್ಲೂ ಕೂಡ, ಭಗವಂತನ ಸ್ತೋತ್ರವನ್ನು ಮಾಡುವ ಸಂದರ್ಭದಲ್ಲೂ ಕೂಡ ರಾಕ್ಷಸರು ಇವ್ರ ಮೇಲ್ಗಡೆ ಎಗರ್ತಾ ಇದ್ದಾರೆ, ಇವನನ್ನು ತಿನ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಎಲ್ಲಾದ್ರೂ ಒಳ್ಳೆ ಕೆಲಸ ಆಗತ್ತೆ ಅಂತಂದ್ರೆ ತಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾದಂತಹ ಕೆಲಸಗಳಿಲ್ಲ ಆಗ್ತಾ ಇದೆ ಅಂತಂದ್ರೆ ಬಹಳ ವೇದನೆಯಾಗಿ ಜನರು ವಾಪಸ್ಸು ಅವನನ್ನ ನಾಶ ಮಾಡ್ಲಿಕ್ಕೆ, ಇವ್ರು ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಕಲ್ಲೆಸಿಲಿಕ್ಕೆ ಹೋದ ಹಾಗೆ ಇವನನ್ನು ತಿನ್ಲಿಕ್ಕೆ ಅಂತ ಒಂದಿಷ್ಟು ಜನ ಬರ್ತಾ ಇದ್ದಾರೆ. ಆವಾಗ ಪರಮಾತ್ಮ ಯಾಮ ಅಂತ ದೇವತೆಗಳ ಗುಂಪು ಅದರಿಂದ ಕೂಡಿಕೊಂಡು ಆ ರಾಕ್ಷಸರೆಲ್ಲರನ್ನು ಕೂಡ ವಧಿಸಿ ಇಂದ್ರನ ಪದವಿಯಲ್ಲಿ ತಾನೇ ಕೂತುಕೊಂಡು ಯಜ್ಞನಾಮಕನಾದ ಪರಮಾತ್ಮ ಸ್ವಯಂಭೂಮನು ತಾನು ಮನುವಾದಂತಹ ಸಂದರ್ಭದಲ್ಲಿ ಆ ಮನುವಿನ ಮಗನಾದಂತಹ ಯಜ್ಞನಾಮಕನಾದ ಪರಮಾತ್ಮನೇ ಇಂದ್ರನ ಪದವಿಯಲ್ಲಿ ಕುಳಿತುಕೊಂಡು ಸ್ವರ್ಗವನ್ನ ರಕ್ಷಣೆ ಮಾಡಿದ. ಈ ಮಂತ್ರವನ್ನ ಕಂಡುಕೊಂಡಂತಹ ಆ ಸ್ವಯಂಭುವ ಮನುವನ್ನ ಸ್ತೋತ್ರ ಮಾಡ್ತಾ ಇದ್ದಂತಹ ಆ ಸ್ವಯಂಭುವ ಮನುವನ್ನ ರಾಕ್ಷಸರಿಂದ, ಅವರೆಲ್ಲ ಯಾರು ಅಂತ ಹೇಳ್ತಾರೆ, ರುದ್ರವರದಿಂದಾಗಿ ಅವಧ್ಯರಾದವರು, ತೈರ್ವಧ್ಯತ್ವಂ ತಥಾನ್ಯೇಷಾಂ, ಅವ್ರು ಯಾರಿಂದಲೂ ಸಾಯಬಾರ್ದು, ಅವ್ರು ಎದುರುಗಡೆ ಬಂದ್ರು ಯಾರೂ ಕೂಡ ನಿಲ್ಬಾರ್ದು, ಎಲ್ಲರೂ ಮೃತರಾಗಿ ಹೋಗ್ಬೇಕು, ಅಂತಹ ವರವನ್ನು ಪಡೆದಂತಹ ಮಹಾದೈತ್ಯರು. ಅಂತಹ ದೈತ್ಯರನ್ನ ತಿನ್ಲಿಕ್ಕೆ ಬಂದವರನ್ನ ಯಜ್ಞರೂಪಿಯಾದಂತಹ ಪರಮಾತ್ಮ ಸಂಹಾರ ಮಾಡಿ ಸ್ವಯಂಭೂ ಮನುವನ್ನ ರಕ್ಷಣೆ ಮಾಡ್ತಾನೆ ಅಂತ ಈ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಷ್ಟನ್ನ ಅನುಷ್ಠಾನ ಮಾಡ್ಲಿಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮಾಡಿದ ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡುವ ಬುದ್ಧಿಯನ್ನಂತೂ ಬೆಳೆಸಿಕೊಂಡ್ರೆ ನಾವು ಮಾಡುವ ಕರ್ಮಗಳು ಆದಷ್ಟು ಪರಿಪಕ್ವವಾಗತ್ತೆ ಅಂತ ಒಟ್ಟಾರೆ ಈ ಕಥೆಯ ಸಾರಾಂಶವನ್ನ ನೋಡ್ತಾ ಇಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ಪಾಠದಲ್ಲಿ ನಂತರದಲ್ಲಿ ಏನಾಯ್ತು, ಎಷ್ಟೆಷ್ಟು ಜನ ಮನುಗಳು ಬಂದಿದ್ದಾರೆ, ಅವರ ವಂಶದಲ್ಲಿ ಯಾರು ಬಂದಿದ್ದಾರೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡೋಣ. ಹರೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರು.